ಇವತ್ತಿನ ವಿಡಿಯೋನಲ್ಲಿ ಮೊಡವೆಗಳು ಅಂದರೆ ಪಿಂಪಲ್ಸ್ ಆರ್ ಆ್ಯಕ್ನಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಿಮಗೇನಾದರೂ ಪಿಂಪಲ್ಸ್ ಇದ್ದರೆ ಅಥವಾ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ದರೆ ಏನು ಯೂಸ್ ಮಾಡೋದು ಗೊತ್ತಾಗ್ತಿಲ್ಲ, ಏನಕ್ಕೆ ಇದಕ್ಕಿದ್ದಂಗೆ ಪಿಂಪಲ್ಸ್ ಜಾಸ್ತಿ ಆಗ್ತಿದೆ, ಏನಕ್ಕೆ ನನ್ನ ಸ್ಕಿನ್ ಹಾಳಾಗ್ತಿದೆ ಅಂತ ನೀವು ಅಂದ್ಕೊಂಡ್ರೆ ಈ ವಿಡಿಯೋ ನೀವು ಸ್ಟಾರ್ಟಿಂಗಿಂದ ಕೊನೆವರೆಗೂ ನೋಡಿ. ವಿಡಿಯೋ ಇಂಚಿಂಚ್ ಕೂಡ ನಿಮಗೆ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ನಾನು ಸಜೆಸ್ಟ್ ಮಾಡುವಂಥ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಪಿಂಪಲ್ಸ್ ಅಥವಾ ಮೊಡವೆಗಳನ್ನ ದೂರ ಮಾಡ್ಕೋಬೋದು. ಆ್ಯಂಡ್ ಯಾವ್ಯಾವ ಥರ ಪಿಂಪಲ್ಸ್ ಇರೋರು ಯಾವ್ಯಾವ ಥರ ಟ್ರೀಟ್ಮೆಂಟ್ ತೊಗೋಬೇಕು, ಯಾವ್ಯಾವ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಕಂಪ್ಲೀಟಾಗಿ ಪಿಂಪಲ್ಸ್ನ ಪ್ರಿವೆಂಟ್ ಮಾಡೋದಕ್ಕೆ, ಸ್ಟಾಪ್ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಮೊದಲು ನೀವು ತಿಳ್ಕೊಬೇಕಾಗಿರೋದೇನೆಂದರೆ ಪಿಂಪಲ್ಸ್ ಏನಕ್ಕೆ ಬರ್ತಿದೆ. ಈಗ ನೋಡಿ, ಕೆಲವ್ರಿಗಂತೂ ಸ್ಕಿನ್ ಚಿಕ್ಕದ್ರಿಂದಾನೇ ತುಂಬ ಫ್ಲಾಲೆಸ್ ಆಗಿ ಕ್ಲಿಯರ್ ಆಗಿ ಗ್ಲಾಸ್ ಸ್ಕಿನ್ ಥರ ಇರುತ್ತೆ. ಇದ್ದಕ್ಕಿದ್ದಂಗೆ ಫೇಸು ಪಿಂಪಲ್ಸ್ ಆಗೋದಾಗಲಿ, ಒಂದು ಹಣೆ ಮೇಲಾಗಿರ್ಬೋದು ಅಥವಾ ಚಿನ್ ಮೇಲಾಗಿರ್ಬೋದು, ನೆಕ್ ಮೇಲೆ, ಜಾ ಲೈನ್ ಮೇಲೆ ಇದ್ದಕ್ಕಿದ್ದಂಗೆ ಪಿಂಪಲ್ಸ್ ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ. ಸೊ ಏನಕ್ಕೆ ಬರ್ತಿದೆ ಅಂತ ನೀವು ತಿಳ್ಕೊಬೇಕಾಗತ್ತೆ. ನನ್ನ ಕೇಸಲ್ಲಿ ಹಾಗೇ ಆಗಿದ್ದು. ಅಂದರೆ ನನ್ನ ಸ್ಕಿನ್ ಸಖತ್ತು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿತ್ತು ಯಾವಾಗ್ಲೂ. ಬಟ್ ನನಗೆ ಆಯ್ಲಿ ಸ್ಕಿನ್ ಅಂದರೆ ಐ ಆಮ್ ನಾಟ್ ಆಯ್ಲಿ ಸ್ಕಿನ್ ಟೈಪ್, ಕಾಂಬಿನೇಷನ್ ಸ್ಕಿನ್ ಟೈಪ್ ಇರೋರಿಗೇನು ಈ ಫೇಸ್ನ ಟೀ ಝೋನ್ ಅಂತೀವಿ, ಅಂದರೆ ಹಣೆ ಮೇಲೆ, ಮೂಗಿನ ಮೇಲೆ, ಚಿನ್ ಮೇಲೆ. ಸೊ ಈ ಏರಿಯಾ ಮಾತ್ರ ಆಯ್ಲಿ ಆಗುತ್ತೆ, ಬಟ್ ಈ ಏರಿಯಾಸ್ ಎಲ್ಲ ಡ್ರೈ ಆಗಿ ನಾರ್ಮಲ್ ಆಗಿರುತ್ತೆ. ಫೇಸ್ ಆಯ್ಲಿ ಆಗೋದ್ರಿಂದ ಪಿಂಪಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಸಡನ್ನಾಗಿ ಪಿಂಪಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಕೇಸೇ ಎಲ್ರಿಗೂ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಏನೇನು ಡೈಲಿ ಯೂಸ್ ಮಾಡಿದ್ರೆ ಆ ಒಂದು ಪಿಂಪಲ್ಸ್ನ ನೀವು ಪ್ರಿವೆಂಟ್ ಮಾಡ್ಬೋದು, ಪ್ಲಸ್ ಸ್ಟಾಪ್ ಕೂಡ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇ ಕ್ಯಾಟಗರಿನಲ್ಲಿ ಬರೋದು ಆಯ್ಲಿ ಸ್ಕಿನ್ ಆ್ಯಕ್ನಿ. ಈಗ ನಿಮ್ಮದು ಆಯ್ಲಿ ಸ್ಕಿನ್ ಆಗಿದ್ರೆ ಅಥವಾ ಕಾಂಬಿನೇಷನ್ ಸ್ಕಿನ್ ಆಗಿದ್ರೆ ನಿಮ್ಮ ಮೈಂಡಲ್ಲಿ ಫಸ್ಟ್ ಫಿಕ್ಸ್ ಮಾಡ್ಕೊಬಿಡಿ, ನಿಮಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಹಾಗೂ ಪಿಂಪಲ್ಸ್ ಕಾಮನ್ ಆಗಿ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಿಮ್ಗೆ ಅಕಸ್ಮಾತ್ ಇಲ್ಲ ಅಂದರೆ ಗುಡ್, ಅಟ್ಲೀಸ್ಟ್ ನಿಮಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಅಂತೂ ಅವಾಗ ಬರ್ತಿರುತ್ತೆ. ಏನಕ್ಕೆ ಬರುತ್ತೆ ಅಂತ ಅಂದರೆ ಸ್ಕಿನ್ ಒಳಗೆ ಆಲ್ರೆಡಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ, ಮತ್ತು ಈ ಆಯಿಲು ಡರ್ಟ್ ಮತ್ತು ಬ್ಯಾಕ್ಟೀರಿಯಾನ ಟ್ರ್ಯಾಪ್ ಮಾಡುತ್ತೆ. ಸೊ ಆದ್ರಿಂದ ನಿಮಗೆ ಪಿಂಪಲ್ಸು, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಜಾಸ್ತಿ ಬರೋದು ಕಾಮನ್. ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೋದು? ಯು ಶುಡ್ ಯೂಸ್ ಸ್ಯಾಲಿಸಿಲಿಕ್ ಆ್ಯಸಿಡ್. AHA BHA ಫೇಸ್ ವಾಷಸ್ ಅಂತ ಇರುತ್ತೆ, ಅಥವಾ ಬರೀ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಇರುತ್ತೆ. ಜಸ್ಟ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಇರುವಂಥ ಫೇಸ್ ವಾಶ್ ಯೂಸ್ ಮಾಡಿ, ಮತ್ತು ಲೈಟ್ ಜೆಲ್ ಮಾಯ್ಶ್ಚರೈಸರ್ ಯೂಸ್ ಮಾಡಿ, ಲೈಟ್ ಜೆಲ್ ಸನ್ಸ್ಕ್ರೀನ್ನ ಡೈಲಿ ಯೂಸ್ ಮಾಡಿ ಡೇ ಟೈಮಲ್ಲಿ ಆಫ್ಟರ್ ಯೋರ್ ಮಾಯ್ಶ್ಚರೈಸರ್. ಸೊ ಈ ಥರ ಒಂದು ಹ್ಯಾಬಿಟ್ನ ಫಾಲೋ ಮಾಡೋದ್ರಿಂದ ಆಯ್ಲಿ ಸ್ಕಿನ್ ಕಡಿಮೆ ಆಗುತ್ತೆ, ಪ್ಲಸ್ ಆಯ್ಲಿ ಸ್ಕಿನ್ನಿಂದ ಉಂಟಾಗುವಂಥ ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ. ಎರಡನೇ ಆ್ಯಕ್ನಿ ಕ್ಯಾಟಗರಿ ಅಂದರೆ ಎರಡನೇ ಪಿಂಪಲ್ ಕ್ಯಾಟಗರಿ ಅಂದರೆ ಏನು? ಬರೀ ಹಣೆ ಮೇಲೆ ಪಿಂಪಲ್ಸ್ ಆಗುವಂಥದ್ದು. ಇದು ಏನಕ್ಕೆ ಬರೀ ಹಣೆ ಮೇಲೇ ಪಿಂಪಲ್ಸ್ ಏನಕ್ಕಾಗತ್ತೆ ಅಂದರೆ, ನಿಮ್ಮ ಸ್ಕ್ಯಾಲ್ಪ್ ಯಾವಾಗಲೂ ಆಯ್ಲಿ ಆಗಿದ್ದರೆ, ಮತ್ತು ನಿಮಗೆ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ, ಅಥವಾ ಸ್ಕ್ಯಾಲ್ಪನ್ನು ಏನಾದರೂ ಇನ್ಫೆಕ್ಷನ್ಸ್ ಇದ್ದರೆ ನಿಮಗೆ ಬರೀ ಹಣೆ ಮೇಲೇ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ನೀವು ಏನು ಮಾಡಬೇಕಾಗತ್ತೆ? ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಯೂಸ್ ಮಾಡಿ. ಡ್ಯಾಂಡ್ರಫ್ ಏನಾದರೂ ಜಾಸ್ತಿ ಇದ್ದರೆ, ಇಲ್ಲಾಂದರೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಇರುವಂಥ ಒಂದು ಶ್ಯಾಂಪೂನ ಯೂಸ್ ಮಾಡ್ಬೋದು. ಮತ್ತು ದಿನ ಬಿಟ್ಟು ದಿನ ನೀವು ಹೇರ್ನ ವಾಶ್ ಮಾಡಬೇಕಾಗತ್ತೆ. ಚೆನ್ನಾಗಿ ಸ್ಕ್ಯಾಲ್ಪ್ನ ಮಸಾಜ್ ಮಾಡಿ ಸ್ಕ್ಯಾಲ್ಪ್ನ ಆದಷ್ಟು ನೀಟಾಗಿ ಇಟ್ಕೋಬೇಕಾಗತ್ತೆ. ಸ್ಕ್ಯಾಲ್ಪ್ ನೀಟಾಗಿದ್ದಾಗ ನಿಮಗೆ ಹಣೆ ಮೇಲೆ ಪಿಂಪಲ್ಸ್ ಬರೋದಿಲ್ಲ, ಬರೋದು ಕೂಡ ಕಡಿಮೆ ಆಗುತ್ತೆ. ಸೊ ಈ ಥರ ಹಣೆ ಮೇಲೆ ಪಿಂಪಲ್ಸ್ ಬರೋದು ಯಾರು ಗೊತ್ತಾ? ಜಾಸ್ತಿ ಯಾರು ಹೊರಗಡೆ ಜಾಸ್ತಿ ಟ್ರಾವೆಲ್ ಮಾಡ್ತಾರೆ, ಮತ್ತು ಯಾರಿಗೆ ಜಾಸ್ತಿ ಸ್ವೆಟ್ ಆಗುತ್ತೆ ನೋಡಿ ಅಂಥವ್ರಿಗೆ, ಮತ್ತು ಆಯ್ಲಿ ಸ್ಕ್ಯಾಲ್ಪ್ ಇರೋರಿಗೆ, ಡ್ಯಾಂಡ್ರಫ್ ಜಾಸ್ತಿ ಇರೋರಿಗೆ ಬರ್ತಿರುತ್ತೆ. ಸೊ ನೀವೇನಾದರೂ ಹೆಲ್ಮೆಟ್ ಯೂಸ್ ಮಾಡ್ತಿರೋ ದಿನಾಗಲೂ ಅಂತ ಅಂದರೆ ಮೇಕ್ ಶ್ಯೂರ್ ಯು ಮೇಂಟೈನ್ ಯೋರ್ ಸ್ಕ್ಯಾಲ್ಪ್ ರಿಯಲಿ ವೆಲ್. ಯಾಕಂದರೆ ಆ ಸ್ವೆಟ್ ಟ್ರ್ಯಾಪ್ ಆದಾಗ, ಮತ್ತು ಆ ಸ್ವೆಟ್ ಜೊತೆ ಆಲ್ರೆಡಿ ಆಯ್ಲಿ ಸ್ಕ್ಯಾಲ್ಪ್ ಇದ್ದರೆ ಸ್ಕ್ಯಾಲ್ಪಲ್ಲಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೂ ಇದರಿಂದ ಫೋರ್ ಹೆಡ್ಡಲ್ಲಿ ಅಂದರೆ ಹಣೆ ಮೇಲೆ ಪಿಂಪಲ್ಸ್ ಆಗೋದು ಕೂಡ ಕಾಮನ್ ಆಗಿರುತ್ತೆ. ಮೂರನೇ ಟೈಪ್ ಬಂತು ಹಾರ್ಮೋನಲ್ ಆ್ಯಕ್ನಿ ಅಂತೀವಿ. ಕೆಲವ್ರಿಗೆ ನೋಡ್ಬೋದು ಬರೀ ಈ ಜಾ ಲೈನ್ ಮೇಲೆ, ಮತ್ತು ನೆಕ್ ಮೇಲೆ, ಮತ್ತು ಚಿನ್ ಮೇಲೆ ಈ ಏರಿಯಾನಲ್ಲಿ ಪಿಂಪಲ್ಸ್ ಜಾಸ್ತಿ ಬರುವಂಥದ್ದು. ನನಗಿದ್ದಿದ್ದು ಈ ಥರ ಪ್ರಾಬ್ಲಮ್, ಹಾರ್ಮೋನಲ್ ಆ್ಯಕ್ನಿ ನನಗಿದ್ದಿದ್ದು. ಹಾರ್ಮೋನಲ್ ಆ್ಯಕ್ನಿ ಏನಕ್ಕಾಗುತ್ತೆ ಅಂದರೆ, ನಿಮ್ಮ ಬಾಡಿನಲ್ಲಿ ಹಾರ್ಮೋನ್ಸು ಫ್ಲಕ್ಚುಯೇಟ್ ಆದಾಗ, ಅಥವಾ ಹಾರ್ಮೋನ್ಸ್ ಡಿಸ್ಟರ್ಬ್ ಆದಾಗ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗ ಹಾರ್ಮೋನಲ್ ಆ್ಯಕ್ನಿ ಬರುತ್ತೆ. ಮತ್ತು ಹಾರ್ಮೋನಲ್ ಆ್ಯಕ್ನಿ ಬಂದಾಗ ಕೆಲವ್ರಿಗೆ ಹೇರ್ ಫಾಲ್ ಕೂಡ ಸೈಮಲ್ಟೇನಿಯಸ್ಲಿ ಜಾಸ್ತಿ ಆಗುತ್ತೆ. ಸೊ ಹಾರ್ಮೋನ್ಸ್ ಪ್ರಾಬ್ಲಮ್ ಇದ್ದಾಗ ನೋಡಿ, ಒಂದು ಹೇರ್ ಫಾಲ್ ಆಗೋದು ಕಾಮನ್ನು, ಮತ್ತು ಸ್ಕಿನ್ ಮೇಲೆ ಜಾಸ್ತಿ ಆಯಿಲ್ ಪ್ರೊಡಕ್ಷನ್ ಆಗಿರ್ಬೋದು, ಮತ್ತು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಬರೋದು ಜಾಸ್ತಿ ಆಗಿರ್ಬೋದು, ಪಿಂಪಲ್ಸ್ ಜಾಸ್ತಿ ಬರೋದು ಇಟ್ಸ್ ವೆರಿ ವೆರಿ ಕಾಮನ್. ಸೊ ಹಾಗಾಗಿ
ನೀವೇನು ಮಾಡಬೇಕಾಗತ್ತಂತ ಅಂದರೆ ಯು ಶುಡ್ ಯೂಸ್ ರೆಟಿನಾಲ್ಸ್ ಆರ್ ರೆಟಿನಾಯ್ಡ್ಸ್ ಮತ್ತು ಬೆಂಜಾಲ್ ಪೆರಾಕ್ಸೈಡ್ ಅಂತ ಬರುತ್ತೆ. ಬೆಂಜಾಲ್ ಪೆರಾಕ್ಸೈಡ್ ಇರುವಂಥ ಫೇಸ್ ವಾಶ್ ಯೂಸ್ ಮಾಡಬೇಕಾಗತ್ತೆ. ಇನ್ ಕೇಸ್ ನಿಮಗೇನಾದರೂ ಜಾಸ್ತಿ ಸಿವಿಯರ್ ಜಾಲೈನ್ ಆ್ಯಕ್ನಿ ಇದ್ದರೆ ಮತ್ತು ಕೂದಲು ಜಾಸ್ತಿ ಉದುರುತ್ತಾ ಇದ್ದರೆ ಯು ಶುಡ್ ಕನ್ಸಲ್ಟ್ ಯುವರ್ ಡರ್ಮಟಾಲಜಿಸ್ಟ್. ನಾನು ಅದೇ ಮಾಡಿದ್ದು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ಐ ಟುಕ್ ದಟ್ ಸ್ಟೆಪ್. ಏನಂದರೆ ಜಾಸ್ತಿ ಪಿಂಪಲ್ಸು ಪೇಯ್ನ್ಫುಲ್ ಪಿಂಪಲ್ಸ್ ಇರುತ್ತೆ. ಈಗ ಹಾರ್ಮೋನಲ್ ಆ್ಯಕ್ನಿ ಆದವ್ರಿಗೆ ಪಿಂಪಲ್ಸು ಚಿಕ್ಕದಾಗಿ ಬರೋಲ್ಲ, ದೊಡ್ಡದಾಗಿ ಬರುತ್ತೆ ಮತ್ತು ಅದರೊಳಗಡೆ ಪಸ್ ಕೂತ್ಕೊಳ್ಳುತ್ತೆ ಮತ್ತು ಸಖತ್ತು ಪೇಯ್ನ್ಫುಲ್ಲಾಗಿರುತ್ತೆ. ಈವನ್ ಫೇಸ್ ವಾಶ್ ಯೂಸ್ ಮಾಡೋ ಕೂಡ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಸೊ ಹಾಗಿದ್ದಾಗ ಇಟ್ಸ್ ಬೆಟರ್ ಯು ಕನ್ಸಲ್ಟ್ ಯೋರ್ ಡರ್ಮಟಾಲಜಿಸ್ಟ್. ಇಟ್ಸ್ ಬೆಟರ್ ಯು ಗೆಟ್ ಯೋರ್ ಹಾರ್ಮೋನ್ಸ್ ಇನ್ ಕಂಟ್ರೋಲ್. ಹಾರ್ಮೋನ್ಸ್ ಬ್ಯಾಲೆನ್ಸ್ ಆದಾಗ ನಿಮಗೆ ನ್ಯಾಚುರಲಿ ಈ ಒಂದು ಆಯ್ಲಿ ಸ್ಕಿನ್ ಸ್ಟಾಪ್ ಆಗುತ್ತೆ, ಅಂದರೆ ಜಾಸ್ತಿ ಆಯ್ಲಿನೆಸ್ ಬರೋದು ಸ್ಟಾಪ್ ಆಗುತ್ತೆ ಮತ್ತು ಆ ಒಂದು ಪಿಂಪಲ್ಸ್ ಕೂಡ ಮತ್ತು ಹೇರ್ ಫಾಲ್ ಕೂಡ ಕಂಟ್ರೋಲಿಗೆ ಬರುತ್ತೆ. ಈಗ 4ನೇ ಕ್ಯಾಟಗರಿನಲ್ಲಿ ಬರೋದು ಪೋರ್ ಹ್ಯಾಬಿಟ್ಸಿಂದ ಹೈಜೀನ್ ಮೇಂಟೈನ್ ಮಾಡಿಲ್ಲ ಅಂದರೆ ಕೂಡ ಪಿಂಪಲ್ಸ್ ಬರುತ್ತೆ. ಏನಕ್ಕೆ ಅಂತ ಅಂದರೆ ಈಗ ನೋಡಿ, ರೆಗ್ಯುಲರ್ ಆಗಿ ಫೇಸ್ ವಾಶ್ ಯೂಸ್ ಮಾಡಬೇಕು ಅಂತ ಹೇಳಿದ್ದೆ. ದಿನದಲ್ಲಿ ಅಟ್ಲೀಸ್ಟ್ 2 ಟೈಮ್ಸ್ ಆದರೂ ನೀವು ಫೇಸ್ ವಾಶ್ ಯೂಸ್ ಮಾಡಲೇಬೇಕು. ಇನ್ ಕೇಸ್ ನೀವು ಹೊರಗಡೆ ಜಾಸ್ತಿ ಟ್ರಾವೆಲ್ ಮಾಡ್ತೀರಾ ಅಂದರೆ 3 ಸರಿ ಆದರೂ ನೀವು ಫೇಸ್ ವಾಶ್ ಯೂಸ್ ಮಾಡಲೇಬೇಕು ನಿಮ್ಮ ಸ್ಕಿನ್ ಟೈಪ್ನ ಅನುಗುಣವಾಗಿ. ನಿಮ್ಮ ಫೋನ್ ಕವರ್ ಅಂದರೆ ಯಾವಾಗಲೂ ಫೋನು ಕಿವಿನಲ್ಲಿ ಇಟ್ಕೊಂಡು ಮಾತಾಡೋದಾಗಲಿ ಅಥವಾ ಫೋನ್ ಜಾಸ್ತಿ ಮುಖದ ಮೇಲೆ ಸ್ಕಿನ್ ಮೇಲೆ ಕಾಂಟ್ಯಾಕ್ಟ್ ಬರ್ತಿದೆ ಅಂತ ಅಂದರೆ ನಿಮ್ಮ ಫೋನ್ ಕೇಸ್ನ ಯಾವಾಗಲೂ ನೀಟಾಗಿ ಇಟ್ಕೋಬೇಕಾಗತ್ತೆ. ಮತ್ತು ನೀವು ಮಲ್ಕೊಳ್ಳುವಂಥ ಪಿಲ್ಲೋ ಕೇಸ್ ಅಂದರೆ ದಿಂಬಿನ ಒಂದು ಕವರ್ ಏನಿರುತ್ತೆ ಅದನ್ನು ರೆಗ್ಯುಲರಾಗಿ ಚೇಂಜ್ ಮಾಡಬೇಕಾಗತ್ತೆ. ಮತ್ತು ಇನ್ನೇನು ನಿಮ್ಮ ಸ್ಕ್ಯಾಲ್ಪ್ನ ನೀಟಾಗಿ ಇಟ್ಕೋಬೇಕಾಗುತ್ತೆ, ಸ್ಕಿನ್ನ ನೀಟಾಗಿ ಇಟ್ಕೋಬೇಕಾಗುತ್ತೆ. ಮತ್ತು ಮೇಕಪ್ನ ಯಾವಾಗಲೂ ರಿಮೂವ್ ಮಾಡಿಬಿಟ್ಟು ಮಲ್ಕೋಬೇಕಾಗುತ್ತೆ. ಅಂದರೆ ಬಿಫೋರ್ ಯು ಸ್ಲೀಪ್ ಮೇಕ್ ಶ್ಯೂರ್ ಯು ಥರೋಲಿ ರಿಮೂವ್ ಯೋರ್ ಮೇಕಪ್ ಮತ್ತು ಒಳ್ಳೆ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ, ಲಿಪ್ ಬಾಮ್ನ ಯೂಸ್ ಮಾಡಿ ಮಲ್ಕೊಳ್ಳಿ. ಸೊ ಆಗ ನೀವು ಹೈಜೀನ್ ಮೇಂಟೈನ್ ಮಾಡ್ತೀರ. ಒಂದು ಕರೆಕ್ಟಾಗಿ ರೂಟೀನ್ ಫಾಲೋ ಮಾಡೋದ್ರಿಂದ ಪೋರ್ ಹೈಜೀನಿಂದ ಆಗುವಂಥ ಆ್ಯಕ್ನಿನ ನೀವು ಕಂಟ್ರೋಲ್ ಮಾಡ್ಬೋದು. ಈಗ ನೆಕ್ಸ್ಟ್ ಟೈಪ್ ಆಫ್ ಆ್ಯಕ್ನಿ ಬಂದು ಡಯಟ್ ರಿಲೇಟೆಡ್ ಆ್ಯಕ್ನಿ. ಡಯಟ್ ರಿಲೇಟೆಡ್ ಆ್ಯಕ್ನಿ ಅಂದ್ರೇನು, ನೀವು ಸೇವಿಸ್ತಿರುವಂಥ ಆಹಾರ ಸರಿಗಿಲ್ಲ ಅಂದರೆ, ನೀವು ನಿಮ್ಮ ಡಯಟ್ ಕರೆಕ್ಟಾಗಿ ಫಾಲೋ ಮಾಡ್ತಿಲ್ಲ ಅಂದರೆ ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ಅಂತೀವಿ, ಕ್ಲೀನ್ ಈಟಿಂಗ್ ಅಂತೀವಿ. ಇದನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ನಿಮಗೆ ಪಿಂಪಲ್ಸ್ ಬರುತ್ತೆ. ಇಟ್ ಡಸಂಟ್ ಮೀನ್ ಇವತ್ತು ನೀವು ಎಣ್ಣೆಲಿ ಕರೆದಿರುವಂಥ ಫುಡ್ ತಿನ್ಬಿಟ್ರಿ, ಸ್ವೀಟ್ಸ್ ತಿನ್ಬಿಟ್ರಿ ಅಂದಿದ್ದ ಕೂಡಲೇ ನೆಕ್ಸ್ಟ್ ಡೇ ಪಿಂಪಲ್ಸ್ ಆಗ್ತಿದೆ ಅಂತ ಅಲ್ಲ. ಯಾವತ್ತೋ ಒಮ್ಮೆ ತಿನ್ನೋದು ಇಟ್ಸ್ ಓಕೆ. ಅದು ಬಿಟ್ಟು ಈಗ ರೆಗ್ಯುಲರಾಗಿ ನೀವೇನಾದರೂ ಹೊರಗಡೆ ತಿನ್ನೋದು, ಎಣ್ಣೆನಲ್ಲಿ ಕರೆದಿರುವಂಥ ಐಟಮ್ಸ್ ತಿನ್ನೋದು, ಜಾಸ್ತಿ ಪ್ರೊಸೆಸ್ಡ್ ಫುಡ್ ಅಂದರೆ ಬರ್ಗರ್ಸು, ಫ್ರೈಸು, ಸ್ವೀಟ್ಸು ಜಾಸ್ತಿ ತಿನ್ನೋದ್ರಿಂದ ಕೂಡ ನಿಮಗೆ ಪಿಂಪಲ್ಸ್ ಆಗುತ್ತೆ. ಸೊ ಯಾವತ್ತೋ ಒಮ್ಮೆ ತಿನ್ನೋದಕ್ಕೆ, ಬಟ್ ಡೋಂಟ್ ಮೇಕ್ ಇಟ್ ಅ ಡೈಲಿ ಹ್ಯಾಬಿಟ್. ಸೊ ಡೈಲಿ ನೀವು ಆ ಥರ ಒಂದು ಜಂಕ್ ಫುಡ್ನ ತೊಗೊಳ್ತಾ ಇದ್ದರೆ ನಿಮ್ಮ ಸ್ಕಿನ್ ಹಾಳಾಗುತ್ತೆ. ಲೀವ್ ಯೋರ್ ಸ್ಕಿನ್ನ ಸರಿ ಮಾಡ್ಕೋಬೋದು, ಬಟ್ ಹೆಲ್ತೇ ಹಾಳಾದರೆ ನೀವು ಅದನ್ನು ಸರಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅದಕ್ಕಾಗಿ ಒಳಗಡೆ ಏನು ಹೋಗುತ್ತೋ ಅದು ನಿಮ್ಮ ಸ್ಕಿನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಒಳ್ಳೆ ಆಹಾರನ ಸೇವಿಸಿ, ಆಗ ನಿಮ್ಮ ಸ್ಕಿನ್ ಕ್ಲೀನ್ ಆ್ಯಂಡ್ ಕ್ಲಿಯರ್. ನೀರು ಚೆನ್ನಾಗಿ ಕುಡೀರಿ, ಆಗ ನಿಮ್ಮ ಸ್ಕಿನ್ ತಾನೇ ಗ್ಲೋಯಾಗಿರುತ್ತೆ, ಯಾವಾಗಲೂ ಡ್ಯೂವಿ ಆಗಿರುತ್ತೆ ಆ್ಯಂಡ್ ಹೆಲ್ದಿಯಾಗಿ ಕಾಣಿಸುತ್ತೆ. ಈಟ್ ಹೆಲ್ದಿ ಆ್ಯಂಡ್ ಆದಷ್ಟು ಜಂಕ್ ಫುಡ್ಡಿಂದ ದೂರ. ಕೆಲವ್ರಿಗೆ ಬರೀ ಮೂಗಿನ ಮೇಲೆ ಮಾತ್ರ ಪಿಂಪಲ್ಸ್ ಆಗುತ್ತೆ. ಮೂಗಿನ ಮೇಲೆ ಏನಕ್ಕೆ ಪಿಂಪಲ್ಸ್ ಆಗುತ್ತೆ ಅಂದರೆ ಜಾಸ್ತಿ ಆಯಿಲ್ ಪ್ರೊಡಕ್ಷನ್ ಮೂಗಿನ ಮೇಲೆ ಆದಾಗ ಪಿಂಪಲ್ಸ್ ಆಗುತ್ತೆ, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಆಗುತ್ತೆ. ಮತ್ತು ಚಿಕ್ಕ ನುಚ್ಚು ಥರ ಗುಳ್ಳೆಗಳಾಗುತ್ತೆ. ಜಾಸ್ತಿ ಆಯಿಲ್ ಪ್ರೊಡಕ್ಷನ್ ಎಲ್ಲಾಗುತ್ತೆ ಅಲ್ಲಿ ಪಿಂಪಲ್ಸ್ ಕೂಡ ಆಗೋದು ಜಾಸ್ತಿ ಇರುತ್ತೆ. ಯಾವಾಗಲೂ ಮುಖನ ಮುಟ್ಕೊಳ್ತಾ ಇದ್ದರೆ, ಅಂದರೆ ಕೆಲವರು ಗೊತ್ತಿಲ್ಲದೇನೋ ಯಾವಾಗಲೂ ಕೈ ಮುಖದ ಮೇಲೇ ಇರುತ್ತೆ. ಸೊ ನನಗೂ ಕೂಡ ಪ್ರಾಬ್ಲಮ್ ಇದೆ. ಸೊ ಆಗ ಏನಾಗುತ್ತೆ, ಕೈ ಮೇಲಿರುವಂಥ ಬ್ಯಾಕ್ಟೀರಿಯಾ ಮುಖದ ಮೇಲೆ ಕಾಂಟ್ಯಾಕ್ಟಲ್ಲಿ ಬಂದಾಗ ಆಲ್ರೆಡಿ ಫೇಸಲ್ಲಿರುವಂಥ ಆಯಿಲ್ ಇಟ್ ಈಸಿಲಿ ಟ್ರ್ಯಾಪ್ಸ್ ಬ್ಯಾಕ್ಟೀರಿಯಾ. ಸೊ ಹಾಗಾಗಿ ಅದು ಮ್ಯಾಗ್ನೆಟ್ ಥರ ಅಂಟ್ಕೊಳ್ಳುತ್ತೆ ಬ್ಯಾಕ್ಟೀರಿಯಾಸ್ ಎಲ್ಲಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ಅವಾಗವಾಗ ಕೈ ಮುಟ್ಕೊಳ್ಳೋದಾಗಲಿ ಅಥವಾ ಫೋನ್ ನೀಟಾಗಿಲ್ಲ ಅಂದರೆ ಹಾಗೆ ನೀವು ಡೈರೆಕ್ಟಾಗಿ ಫೇಸ್ ಮೇಲೆ ಇಟ್ಟಾಗ ಕೂಡ ಪಿಂಪಲ್ಸ್ ಆಗುತ್ತೆ. ಸೊ ಈ ಏರಿಯಾನಲ್ಲಿ ಬರುವಂಥ ಪಿಂಪಲ್ಸ್ ಒಂದು ಪೋರ್ ಗಟ್ಟಿಂದ, ಅಂದರೆ ಪೋರ್ ಈಟಿಂಗ್ ಹ್ಯಾಬಿಟ್ ಮತ್ತು ಪೋರ್ ಹೈಜೀನಿಂದ ಬರುವಂಥ ಪಿಂಪಲ್ಸು. ಈಗ ಪಿಂಪಲ್ಸ್ ಅಂದಿದ್ದ ಕೂಡಲೇ ತುಂಬ ರೀತಿಯಾದಂಥ ಪಿಂಪಲ್ಸ್ ಬರುತ್ತೆ. ಕೆಲವ್ರಿಗೆ ಒಂದು ಪುಟ್ಟ ಗುಳ್ಳೆ ಥರ, ಅದನ್ನು ನೀವು ಒಡೆಯೋಕ್ಕೆ ಕೂಡ ಆಗೋದಿಲ್ಲ.
ಅಥವಾ ಹಾಗೆ ಬಿಡೋ ಕೂಡ ಆಗೋದಿಲ್ಲ, ಯಾಕಂದರೆ ಫೇಸು ರಫ್ ಆಗಿ ಅನಿಸುತ್ತೆ, ನುಚ್ಚು ಥರ ಅನಿಸುತ್ತೆ. ಅದಕ್ಕೆ ಏನಂತೀವಿ, ಕಾಮಿಡೋನ್ಸ್ ಅಂತೀವಿ. ಕಾಮಿಡೋನ್ಸ್ ಏನಕ್ಕೆ ಬರುತ್ತೆ ಅಂತ ಅಂದರೆ, ನೀವೇನಾದರೂ ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀರ ಅಥವಾ ರಾಂಗ್ ಪ್ರಾಡಕ್ಟ್ ಏನಾದರೂ ನಿಮಗೆ ನಿಮ್ಮ ಸ್ಕಿನ್ಗೆ ಸೆಟ್ ಆಗದಿರೋಂಥ ಪ್ರಾಡಕ್ಟ್ ಏನಾದರೂ ಯೂಸ್ ಮಾಡ್ತಾ ಇದ್ದರೆ ಕಾಮಿಡೋನ್ಸ್ ಆಗುತ್ತೆ. ಮತ್ತು ಜಾಸ್ತಿ ಸ್ಕ್ರಬ್ಬು ಒರಟಾಗಿರುತ್ತೆ ನೋಡಿ, ಅಂದರೆ ಟೆಕ್ಸ್ಚರು ಸ್ಮೂತ್ ಆಗಿರೋದಿಲ್ಲ. ಈ ಥರ ಸ್ಮೂತ್ ಇಲ್ದಿರುವಂಥ ಕ್ರೀಮ್ಸು ಸ್ಕ್ರಬ್ಸ್ನ ಹಾರ್ಶಾಗಿ ನಿಮ್ಮ ಫೇಸ್ ಮೇಲೆ ಉಜ್ಜಿದಾಗ ಕೂಡ ಆ ಥರ ಕಾಮಿಡೋನ್ಸ್ ಆಗುತ್ತೆ. ಅದು ನೆಕ್ಸ್ಟ್ ಕ್ಯಾಟಗರಿ ಬಂದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್. ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಏನಕ್ಕೆ ಬರುತ್ತೆ ಅಂತಂದರೆ, ಯೂಶ್ವಲಿ ನಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ನೋಸ್ ಮೇಲೆ ಬರೋದು ಮತ್ತು ಚಿನ್ ಮೇಲೆ, ಈ ಏರಿಯಾನಲ್ಲಿ ಬರೋದು. ಏನಕ್ಕೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಬರೋದು ಅಂತ ಅಂದರೆ, ಜಾಸ್ತಿ ಆಯಿಲ್ ಪ್ರೊಡಕ್ಷನ್ ಆದಾಗ, ಜಾಸ್ತಿ ಆಯಿಲಿನೆಸ್ ಅನಿಸಿದಾಗ ಆ ಥರ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಬರುತ್ತೆ. ಮತ್ತು ಇನ್ನೊಂದು ಪಸ್ ಇರುವಂಥದ್ದು ಪಿಂಪಲ್ಸ್ ಇದ್ದರೆ ಅದು ಇನ್ಫ್ಲಮೇಟ್ರಿ ಪಿಂಪಲ್ಸ್ ಅಂತೀವಿ. ಅಂದರೆ ಮುಟ್ಟೋದಕ್ಕಾಗೋದಿಲ್ಲ, ತುಂಬ ನೋವುತ್ತೆ. ಸೊ ಅದು ಜಾಸ್ತಿ ಇನ್ಫ್ಲಮೇಷನ್ ಇದ್ದರೆ ಆ ಥರ ಪಿಂಪಲ್ಸ್ ಆಗೋದು. ಸೊ ಆ ಥರ ಏನಾದರೂ ದಪ್ಪ ದಪ್ಪ ಗುಳ್ಳೆ ಜಾಸ್ತಿ ಇರುತ್ತೆ ನೋಡಿ, ತುಂಬ ಮುಖದ ತುಂಬ ಗುಳ್ಳೆ ತುಂಬಿಕೊಂಡಿರುತ್ತೆ, ಮತ್ತು ಅದರಲ್ಲಿ ಪಸ್ ಇರುತ್ತೆ, ಕಂಟಿನ್ಯೂಸ್ ಆಗಿ ಅನ್ಸುತ್ತೆ, ನೋವುತ್ತೆ. ಸೊ ಆ ಥರ ಇದ್ದರೆ, ಥರ ಜಾಸ್ತಿ ಇದ್ದಾಗ ಯು ಶುಡ್ ಕನ್ಸಲ್ಟ್ ಅ ಡರ್ಮಟಾಲಜಿಸ್ಟ್. ಇನ್ನೂ ಒಂದು ಮುಖ್ಯವಾದ ವಿಷಯ, ಓಪನ್ ಪೋರ್ಸ್. ಓಪನ್ ಪೋರ್ಸ್ ಕೂಡ ಯಾರಿಗೆ ಆಯಿಲಿ ಸ್ಕಿನ್ ಜಾಸ್ತಿ ಇರುತ್ತೆ ನೋಡಿ, ಅವ್ರಿಗೆ ಓಪನ್ ಪೋರ್ಸ್ ಅಂದರೆ ಹಳ್ಳ ಥರ ಅನಿಸುತ್ತೆ. ಸೊ ಓಪನ್ ಪೋರ್ಸ್ ಯಾರಿಗೆ ಜಾಸ್ತಿ ಇರುತ್ತೆ ಅಂದರೆ, ಒಂದು ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಮತ್ತು ಆಯಿಲಿ ಸ್ಕಿನ್ ಇರೋರಿಗೆ. ಎಲ್ಲೆಲ್ಲಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಲ್ಲಲ್ಲಿ ಓಪನ್ ಪೋರ್ಸ್ ಇರುತ್ತೆ. ನೀವು ಸ್ಯಾಲಿಸಿಲಿಕ್ ಆ್ಯಸಿಡ್ ಇರುವಂಥ ಫೇಸ್ ವಾಶ್ ಯೂಸ್ ಮಾಡೋದು ಮತ್ತು ವಾರಕ್ಕೊಮ್ಮೆ ಎಕ್ಸ್ಫೋಲಿಯೇಷನ್ ಮಾಡಿದ್ರೆ, ಕೆಮಿಕಲ್ ಎಕ್ಸ್ಫೋಲಿಯೇಷನ್ ಮಾಡಿದ್ರೆ, ನಿಮ್ಗೆ ಆ ಓಪನ್ ಪೋರ್ಸ್ ಕೂಡ ಸಡನ್ನಾಗಿ ಸ್ಟಾಪ್ ಆಗೋದಿಲ್ಲ, ಟೈಮ್ ತೊಗೊಳುತ್ತೆ. ಬಟ್ ಆಯಿಲ್ ಪ್ರೊಡಕ್ಷನ್ ಅಂತೂ ಕಡಿಮೆ ಮಾಡಿ ಸ್ಕಿನ್ನನ್ನು ಕ್ಲಿಯರ್ ಮಾಡುತ್ತೆ, ಜಾಸ್ತಿ ಆಯಿಲ್ ಆಗದಿರೋಂಗೆ ನೋಡ್ಕೊಳ್ಳುತ್ತೆ. ಸೊ ಆಯಿಲಿ ಸ್ಕಿನ್ ಸಿಮ್ಟಮ್ಸ್ ಬಂದು ಫೇಸ್ ಆಯಿಲಿ ಆಗೋದು, ಓಪನ್ ಪೋರ್ಸ್, ಆ್ಯಕ್ನಿ, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್. ಸೊ ಇಷ್ಟು ಪ್ರಾಬ್ಲಮ್ ಇರುತ್ತೆ ಆಯಿಲಿ ಸ್ಕಿನ್ ಇರೋರಿಗೆ. ಸೊ ಆದಷ್ಟು ಆಯಿಲಿನೆಸ್ನ ಕಂಟ್ರೋಲ್ ಮಾಡಿ, ಆಯಿಲ್ನ ಬ್ಯಾಲೆನ್ಸ್ ಮಾಡುವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರ ಬಗ್ಗೆ ನೀವು ಫೋಕಸ್ ಮಾಡಿ, ಆಗ ಇಷ್ಟು 5 ಪ್ರಾಬ್ಲಮ್ನ ನೀವು ಟ್ಯಾಕಲ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿದೆ ಮತ್ತು ಈ ವಿಡಿಯೋ ತುಂಬ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡು ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.